ರಾಜಕಾರಣಿಗಳಿದಾರಲ್ಲ ಮೇಡಮ್, ಆ ಮಹಾನುಭಾವರು ಅವ್ರಿಗೊಂದು ದೊಡ್ಡ ನಮಸ್ಕಾರ. ಈ ಜಿಲ್ಲೆ ಪ್ರತಿನಿಧಿಗಳಿದಾರ ಸ್ವಾಮಿ. ಓಹೋ, ಓಟಿಗಾಗಿ ಬಂದ್ಬಿಡ್ತಾರ. 2,000 ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ, ಹೆಣ್ಮಕ್ಳಿಗೆ ಫ್ರೀ ಕೊಡ್ತೀವಿ. ಯಾವ ನಮ್ಮ ಮಗನಿಗೆ ಬೇಕ್ರಿ ನಿಮ್ಮ 2,000? ಕೂಲಿ ಆಳುಗಳು ಮಾಡ್ಕೊಂಡಿದ್ದೀರ ಜನರನ್ನ. ನಿಮ್ಮ ಮಕ್ಕಕ್ಕೊಂದಿಷ್ಟು ಬೆಂಕಿ ಹಾಕ. ಇದು ನೀವು ಕಂಪನಿಗಳು ಕೊಡ್ತಾರಲ್ಲ ಮೇಡಮ್ ವಿಷ, ಅದಕ್ಕಿಂತ 2ರಷ್ಟು ವಿಷ ಮೇಡಮ್ ಈ ತಾಯಿಗೆ, ಭೂಮಿ ತಾಯಿಗೆ ಕೊಡೋದಕ್ಕೆ ಸೂರ್ಯ ಇದ್ದಾನೆ, ಅದಕ್ಕೆ ಶಕ್ತಿ ಕೊಡೋದಕ್ಕೆ ಸೂರ್ಯ ಇದ್ದಾನೆ, ಗಾಳಿ ಇದೆ, ಮಣ್ಣಿದೆ, ಪಂಚಭೂತಗಳೆಲ್ಲ ಬೆಳೆಯೋದಕ್ಕೆ ತಾನಾಗೇ ಬೆಳ್ಕೊಳ್ಳೋ ತನನ ನಾವು ತಗೊಂಬಂದು ವಿಷ ಯಾಕೆ ಮೇಡಮ್ ಹಾಕ್ಬೇಕು ಅದಕ್ಕೆ? ನಮ್ಮ ತಾಯಿ, ನಿಮ್ಮ ತಾಯಿ, ಎಲ್ಲರೂ ತಾಯಿ ಹಾಲು ಕೊಡುವಾಗ ನಮಗೆ ಹಾಲು ಕೊಡೋ ಬದಲು ವಿಷ ಹಾಕಿದ್ರೆ ನಾವು ಬದುಕಿದ್ವಾ? ಯಾವ ದೇಶದಲ್ಲಿ ಈ ರೈತರನ್ನ ನೀವು ಹಾಳು ಮಾಡ್ತಾ ಇದ್ದೀರೋ ಅದೇ ಕಂಪನಿಗಳು, ಅದೇ ರೈತರು ನಿಮ್ಮನ್ನ ಈ ದೇಶದಿಂದ ಓಡಿಸೋ ಕಾಲ ದೂರ ಇಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. 5 ರೂಪಾಯಿಗೆ ಬರೀ ಚಾಕ್ಲೇಟ್ ಕೊಟ್ಬಿಟ್ಟು ರೂಢಿ ಮಾಡಿಸ್ಬಿಟ್ರಲ್ರಿ ಈ ದೇಶನ. ರಾಸಾಯನಿಕ ಗೊಬ್ಬರ ಬಳಸಿ ಗ್ರೀನ್ ವ್ಯಾಲ್ಯೂಯೇಷನ್ ಅಂತ ಮಾಡಿದ್ರಿ. ಯಾರಿಗೋಸ್ಕರ ಮಾಡಿದ್ರಿ? ಯಾರಿಗೋಸ್ಕರ ಗ್ರೀನ್ ವ್ಯಾಲ್ಯೂಯೇಷನ್ ಮಾಡಿದ್ರಿ ಸರ್ಕಾರಗಳು? ಕಳ್ಳನ ಮಕ್ಕಳು ರಾಜಕಾರಣಿಗಳು ರೇ. ಪಂಚಾಯತಿಗೆ ಒಂದು ಬಾರ್ ಮಾಡ್ತಾ ಇದ್ದೀರಾ, ಕಳ್ಮುಂಡೆ ಮಕ್ಕಳು ನೀವು. ಆದಾಯ ಬರುತ್ತೆ ಅಂತ ನೀವು ಫ್ರೀ ಕೊಡೋದು ಕೊಡ್ರಿ ಹೆಣ್ಮಕ್ಳಿಗೆ. ನಾನು ಬೇಡ ಅನ್ನಲ್ಲ, ನನ್ನ ಹೊಟ್ಟೆ ಕಿಚ್ಚಿಲ್ಲ. ರೈತನ ಈ ದೇಶದಲ್ಲಿ ಏನಾಗಿದ್ದೇನೆ ಅಂತ ಗಮನ ಕೊಟ್ಟು ನೋಡ್ರಿ ಫಸ್ಟು. ಅದನ್ನ ನೋಡ್ರಿ. ಖರ್ಚು ಅವಾಗ ನಿಮ್ಗೆ ಲೆಕ್ಕ ಮಾಡ್ಕೊಳ್ರಿ. ಒಂದು ಕಡೆ ಕೂತ್ಕೊಂಡು ಈ ಬೆಳೆಗೆ ಎಷ್ಟು ಖರ್ಚು ಮಾಡಿದೀನಿ ಅಂತ. ಟ್ರ್ಯಾಕ್ಟರ್ ಗುತ್ತಕ್ಕೆ ಕೊಡ್ಬೇಕು, 2ನೇದು ರೋಟಿವೇಟರ್ ಓಡಿಸ್ಬೇಕು, 3ನೇದು ಆಳುಗಳು ಕೊಡಬೇಕು, 4ನೇದು ರಾಸಾಯನಿಕ ಗೊಬ್ಬರಗಳು ಕೊಡಬೇಕು, 5ನೇ ಕೆಮಿಕಲ್ ಆಗಿ ಹೊಡಿಯೋದಕ್ಕೆ ಕೊಡಬೇಕು, 6ನೇದು ಅದೇ ಕೆಮಿಕಲ್ ವಿಷ ತಗೊಂಬಂದು ಈ ಭೂಮಿಗೆ ಸಿಂಪರಣೆ ಮಾಡೋಕ್ಕೂ ದುಡ್ಡು ಕೊಡ್ಬೇಕು ಮೇಡಮ್ ನಾವು. ಯಾಕಿದೆಲ್ಲ? ಏನು ಬೇಡ. ನಿಮ್ ಮನೆಯಲ್ಲಿ ಇರ್ತಕ್ಕಂತ ಗೋಮಾತೆ ನಾಟಿ ಹಸು ಇದೆಯಲ್ಲ, ಆ ತಾಯಿ ಗಂಜಲ ಮತ್ತೆ ಸಗಣಿ ಕೊಡ್ರಿ, ತಾನಾಗೇ ಬೆಳ್ಕೊಳ್ಳತ್ತೆ. ಕೊಡೋದಕ್ಕೆ ಸೂರ್ಯ ಇದ್ದಾನೆ, ಅದಕ್ಕೆ ಶಕ್ತಿ ಕೊಡೋದಕ್ಕೆ ಸೂರ್ಯ ಇದ್ದಾನೆ, ಗಾಳಿ ಇದೆ, ಮಣ್ಣಿದೆ, ಪಂಚಭೂತಗಳೆಲ್ಲ ಬೆಳೆಯೋದಕ್ಕೆ ತಾನಾಗೇ ಬೆಳ್ಕೊಳ್ಳೋ ತನನ ನಾವು ತಗೊಂಬಂದು ವಿಷ ಯಾಕೆ ಮೇಡಮ್ ಹಾಕ್ಬೇಕು ಅದಕ್ಕೆ? ನಿಜ ಹೇಳಿ ನೀವು. ನಿಮ್ ತಾಯಿ, ನಮ್ ತಾಯಿ, ನಿಮ್ ತಾಯಿ, ಎಲ್ಲರೂ ತಾಯಿ. ಹಾಲು ಕೊಡುವಾಗ ನಮ್ಗೆ ಹಾಲು ಕೊಡೋ ಬದಲು ವಿಷ ಹಾಕಿದ್ರೆ ನಾವು ಬದುಕಿದ್ವಾ? ನಾವ್ ಈ ಮಣ್ಣಿಗೆ ಹಾಲು ಕೊಡೋ ತಾಯಿ ಇದು, ಅದಕ್ಕೆ ವಿಷ ಹಾಕ್ತಾ ಇದೀವಿ ಮೇಡಮ್. ವಿಷ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಒಂದು ಮಲ್ಟಿ ನ್ಯಾಷನಲ್ ಕಂಪನಿ ಅವರಿಗೆ ನಾನು ಹೇಳ್ತೀನಿ ಅಡ್ವೈಸ್ ಆಗಿ, ಯಾವ ದೇಶದಲ್ಲಿ ಈ ರೈತರನ್ನ ನೀವು ಹಾಳು ಮಾಡ್ತಾ ಇದ್ದೀರೋ ಅದೇ ಕಂಪನಿಗಳು, ಅದೇ ರೈತರು ನಿಮ್ಮನ್ನ ಈ ದೇಶದಿಂದ ಓಡಿಸೋ ಕಾಲ ದೂರ ಇಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಪ್ರತಿಯೊಬ್ಬ ಮಲ್ಟಿ ನ್ಯಾಷನಲ್ ಕಂಪನಿ ನಾಯಕರಿಗೆ, ರಾಜಕಾರಣಿಗಳಿಗೆ ವಾರ್ನ್ ಮಾಡಿ ಹೇಳ್ತೀನಿ, ಕಳ್ರು ನೀವೆಲ್ಲ. ನಮ್ಮ ರೈತಾಪಿ ದೇಶನ, ಈ ದೇಶನ ಹಾಳು ಮಾಡಿ ಬಂದಿರ್ತಕ್ಕಂಥ ಕಳ್ರು ನೀವೆಲ್ಲ. ನಾನು ರೋಜಾರೋಷವಾಗಿ ಹೇಳ್ತೀನಿ, ನೀವೇ ದೊಡ್ಡ ಕಳ್ರು. ನಮಗೆ ಪ್ರಕೃತಿ ಮೋಸ ಮಾಡಿಲ್ಲ, ದೇವರು ಮೋಸ ಮಾಡಿಲ್ಲ, ಮೋಸ ಮಾಡ್ತಿರೋರು ನೀವು. ಕಾರಣ ಏನು ಗೊತ್ತಾ? 5 ರೂಪಾಯಿಗೆ ಬರೀ ಚಾಕ್ಲೇಟ್ ಕೊಟ್ಬಿಟ್ಟು ರೂಢಿ ಮಾಡಿಸ್ಬಿಟ್ರಲ್ರಿ ಈ ದೇಶನ. ರಾಸಾಯನಿಕ ಗೊಬ್ಬರ ಬಳಸಿ ಗ್ರೀನ್ ವ್ಯಾಲ್ಯೂಯೇಷನ್ ಅಂತ ಮಾಡಿದ್ರಿ. ಯಾರಿಗೋಸ್ಕರ ಮಾಡಿದ್ರಿ? ಯಾರಿಗೋಸ್ಕರ ಗ್ರೀನ್ ವ್ಯಾಲ್ಯೂಯೇಷನ್ ಮಾಡಿದ್ರಿ ಸರ್ಕಾರಗಳು? ಕಳ್ಳನ ಮಕ್ಕಳು ರಾಜಕಾರಣಿಗಳು. ನಿಮ್ಮ ಅನುಕೂಲಕ್ಕಾಗಿ, ವೋಟ್ ಬ್ಯಾಂಕಿಗಾಗಿ ನಮ್ಮ ಮನುಕುಲನ, ಇಡೀ ಭೂಮಿ ತಾಯಿಯನ್ನ ನಾಶ ಮಾಡ್ತಾ ಇದ್ದೀರಿ ನೀವು. ಕಳ್ರು ನೀವು. ಮೇಡಮ್, ಇದು ಬಿಡಿ, ಇದು ಯಾವಾಗೂ ಇರೋದೆ. ರಾಜಕಾರಣಿ ಬೇಡ. ಮತ್ತೆ ಬೆಳಗ್ಗೆ ನೋಡೋಣ ಬನ್ನಿ. ನೋಡಿ, ನಮ್ಮ ಹುಡುಗರು, ನಮ್ಮ ಮನೆಯವರು, ಹುಡುಗರು ಅಂದ್ರೆ ನಾನು ಕೂಲಿ ಆಳುಗಳನ್ನ ಇಡ್ಸಿ ಕೆಲಸ ಮಾಡಲ್ಲ. ನಮ್ಮ ಮನೆಯವರು, ನಮ್ಮ ಮಿಸಸ್ ಅವರು ಇದನ್ನ ತೆಗೀರಿ ಅಂತ ಹೇಳಿದೆ. ಇದು ನೀವು ಕಂಪನಿಗಳು ಕೊಡ್ತಾರಲ್ಲ ಮೇಡಮ್ ವಿಷ, ಅದಕ್ಕಿಂತ 2ರಷ್ಟು ವಿಷ ಮೇಡಮ್ ಈ ತಾಯಿಗೆ, ಭೂಮಿ ತಾಯಿಗೆ. ಬಿಡಬಾರ್ದು. ಕಾರಣ ಏನು ಗೊತ್ತಾ? ನಮಗ್ ಗತಿ ಇಲ್ಲ, ಟ್ರಿಪ್ ಹಾಕೊಂಡಿದೀವಿ. ಇದು ಪ್ಲಾಸ್ಟಿಕ್. ಆಕ್ಚುಲಿ ನಮ್ ತಾತಂದ್ರು, ನಮ್ ಮುತ್ತಾತಂದ್ರು ಇದೇನು, ಇದು ಏನು ಏತ, ಏತ ನೀರಾವರಿ ಇತ್ತು. ನಮ್ಮ ರಾಜಕಾರಣಿಗಳಿದಾರಲ್ಲ ಮೇಡಮ್, ಮಹಾನುಭಾವರು, ಅವ್ರಿಗೊಂದು ದೊಡ್ಡ ನಮಸ್ಕಾರ. ಈ ಜಿಲ್ಲೆ ಪ್ರತಿನಿಧಿಗಳಿದಾರ ಸ್ವಾಮಿ. ಓಹೋ, ಓಟಿಗಾಗಿ ಬಂದ್ಬಿಡ್ತಾರ. 2,000 ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ, ಹೆಣ್ಮಕ್ಳಿಗೆ ಫ್ರೀ ಕೊಡ್ತೀವಿ. ಯಾವನ ನಮ್ಮ ಮಗನಿಗೆ ಬೇಕ್ರಿ ನಿಮ್ 2,000? ಕೂಲಿ ಆಳುಗಳು ಮಾಡ್ಕೊಂಡಿದ್ದೀರ ಜನರನ್ನ. ನಿಮ್ಮ ಮಕ್ಕಕ್ಕೊಂದಿಷ್ಟು ಬೆಂಕಿ ಹಾಕ.
ಪ್ರಕೃತಿ ನಾಶ ಮಾಡೋದಕ್ಕೆ ಮೂಲ ಕಾರಣಕರ್ತರು ರಾಜಕಾರಣಿಗಳು. ಪಂಚಾಯತಿಗೆ ಒಂದು ಬಾರ್ ಮಾಡ್ತಾ ಇದ್ದೀರಾ, ಕಳ್ಮುಂಡೆ ಮಕ್ಕಳು ನೀವು, ಆದಾಯ ಬರುತ್ತೆ ಅಂತ. ನೀವು ಫ್ರೀ ಕೊಡ್ರಿ ಹೆಣ್ಮಕ್ಳಿಗೆ, ನಾನು ಬೇಡ ಅನ್ನಲ್ಲ, ನನ್ನ ಹೊಟ್ಟೆ ಕಿಚ್ಚಿಲ್ಲ. ರೈತನ ಈ ದೇಶದಲ್ಲಿ ಏನಾಗಿದ್ದೇನೆ ಅಂತ ಗಮನ ಕೊಟ್ಟು ನೋಡ್ರಿ ಫಸ್ಟು. ಅದನ್ನ ನೋಡ್ರಿ, ಅವನು ಉಣ್ಣಕ್ಕಿದೆಯಾ, ತಿನ್ನಕ್ಕಿದೆಯಾ, ಅವನು ಏನು ಮಾಡ್ತಾ ಇದ್ದಾನೆ, ಅವನು ಸಮಯೋಚಿತವಾಗಿ ವ್ಯವಸಾಯ ಮಾಡ್ತಾ ಇದ್ದಾನ ಇಲ್ವಾ, ಯಾವ ನನ್ನ ಮಗ ಅಗ್ರಿಕಲ್ಚರ್ ನನ್ನ ಮಕ್ಳು ಬರ್ತಾರ ಇಲ್ಲಿ, ನೀರಿದೆಯಾ ಕರೆಕ್ಟಾಗಿ. ನೀವು ಮಾಡೋ ಫ್ಯಾಕ್ಟ್ರಿಗಳು ಈ ಪ್ಲಾಸ್ಟಿಕ್ ಬಳಕೆಯಿಂದ ಕೊಟ್ಟು 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 ರಾಸಾಯನಿಕ ಕೊಡ್ತೀರಿ, ವಿಷ ಕೊಡ್ತೀರಿ, ಪ್ಲಾಸ್ಟಿಕ್ ಕೊಡ್ತೀರಿ, ಎಲ್ಲ ಕೊಡ್ತೀರಿ, ಎಲ್ಲ ನಿಮ್ಮಿಂದಾನೆ. ನಾವು ಈ ದೇಶದಿಂದ ಏನು ಈ ತರ ಗಲೀಜು ವಸ್ತುಗಳನ್ನ ಯಾವುದೂ ಬೆಳೆಯೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರೈತರೇ. ನಮ್ಮ ತಾಯಿ ಇದೊಂದೇ ತಾಯಿ ಕಂಡ್ರಯ್ಯ ನಮ್ಗಿರೋದು, ಅನ್ನ ಕೊಡೋ ತಾಯಿ. ಇದನ್ನ ಹಾಳು ಮಾಡ್ತಾ ಇದೀವಿ. ದಯವಿಟ್ಟು ಈ ಪ್ಲಾಸ್ಟಿಕ್ನ ರಿಮೂವ್ ಮಾಡಿ, ದಯವಿಟ್ಟು ಈ ಪ್ಲಾಸ್ಟಿಕ್ನ ರಿಮೂವ್ ಮಾಡಿ. ಇದು ತುಂಬಾ ನಿಮ್ಮ ಕಳೆಕಳಿಯಿಂದ ಕೇಳ್ಕೊಂತೀನಿ, ನಿಮ್ಮನ್ನ ಕೈ ಕಾಲು ಮುಗಿದು ಕೇಳ್ಕೊಂತೀನಿ, ಪ್ಲಾಸ್ಟಿಕ್ ಮುಕ್ತವಾಗಿರಿ. ಈ ಪ್ರಕೃತಿ ಅವಾಗ ಮಾತ್ರ ನಮ್ಗೆ ಅನ್ನ ಕೊಡ್ತದೆ. ಒಂದ್ರಿ ಸೂರ್ಯ ಭಗವಾನ್ಗೆ ಯಾರು ಈ ರಾಜಕಾರಣಿಗಳು ಕೊಡಕ್ಕಾಗುತ್ತಾ ಅದರ ಶಕ್ತಿ? ನೀವು 1000 ರಾಜಕಾರಣಿಗಳು ಬಂದ್ರು ಒಂದೇ ಒಂದು ಗಂಟೆ ಟೈಮ್ ಈ ದೇಶಕ್ಕೆ ಬೆಳಕು ಕೊಡಕ್ಕಾಗಲ್ಲ. ಫಸ್ಟು ಈ ಪ್ರಕೃತಿ ಎಲ್ಲ ತಾನಾಗಿಯೇ ಕೊಟ್ಟಿದೆ, ಯಾರು ಅದಕ್ಕೆ ಅಡ್ವೈಸ್ ಮಾಡೋರಿಲ್ಲ. ನೀವು 24 ಗಂಟೆ ಇಷ್ಟೊತ್ತಿಗೆ ಬೆಳಗ್ಗೆ ಹುಟ್ಟಬೇಕು, ಇಷ್ಟೊತ್ತಿಗೆ ಮಳೆ ಬರಬೇಕು, ಎಲ್ಲ ಕೊಡ್ತಾ ಇದೆ ತಾಯಿ ಆ ಪ್ರಕೃತಿನ. ಅದನ್ನ ಹಾಳು ಮಾಡಬೇಡಿ, ಈ ಪ್ಲಾಸ್ಟಿಕ್ ಮುಕ್ತ ಮಾಡ್ರಿ ಫಸ್ಟು. ಆಮೇಲೆ ಇನ್ನೊಂದು ಮೇಡಮ್, ನೀವು ಹಂಗೆ ಬನ್ನಿ, ಈ ಪ್ಲಾಸ್ಟಿಕ್ ನೋಡ್ರಿ, ನೀವು ತೆಗಿಬೇಕು. ಆಕ್ಚುಲಿ ನಾನು ಇದನ್ನ ತಗೊಂಡೋಗಿ ಮೇಡಮ್ ಬೆಂಕಿಗೆ ಹಾಕಿದ್ರೆ ಇದು ಹೊಗೆ ಬರುತ್ತಲ್ಲ, ಸಣ್ಣ ಮಕ್ಳು ಏನಾದ್ರು ಉಸಿರಾಡ್ಬಿಟ್ರೆ ಕ್ಯಾನ್ಸರ್ ಬಂದ್ಬಿಡ್ತಾರೆ. ಇದ್ರ ಬದಲು ಬೇರೆ ಯಾವ್ದಾದ್ರು ಗಿಡ ಇದನ್ನ ತೆಂಗಿನ ಗರಿಯಲ್ಲಿ ಬುಟ್ಟಿ ಮಾಡಿ ಮಾಡ್ಬೋದು ಮೇಡಮ್. ಆದ್ರೂ ಆ ಕಂಪನಿಯವರು ಒಳಕಟ್ಟು ಸೂಳೆ ಮಕ್ಳೆ. ನಾನು ಅದು ಈ ಪ್ಲಾಸ್ಟಿಕ್ ಬಳಸಿರೋದಕ್ಕೆ ಅದು ಬೈತಾ ಇದ್ದೀನಿ ಅವ್ರನ್ನ. ಅವರು ಮಾಡಿರೋದು ಒಳ್ಳೆ ಕೆಲಸ ಅಂತ ನಾನು ಹೇಳ್ತಿಲ್ಲ. ಪ್ಲಾಸ್ಟಿಕ್ ತುಂಬಾ ಮಾರಕ ಮೇಡಮ್. ಈ ಭೂಮಿ ತಾಯಿಗೆ ಪ್ಲಾಸ್ಟಿಕ್ ತುಂಬಾ ಮಾರಕ. ಹೆಣ್ಣು ಮಕ್ಕಳು ಇವಾಗ ಬಾಯ್ಲರ್ ಕೋಳಿ ತಿಂದ್ಬಿಟ್ಟು 8 ವರ್ಷದ ಮಗು ಪ್ರಸವರ್ತಿ ಆಗ್ತಾ ಇದ್ದಾಳೆ ಮೇಡಮ್, ದೊಡ್ಡವರಾಗ್ಬಿಡ್ತಾ ಇದ್ದಾರೆ. ಕಾರಣ ಏನ್ ಗೊತ್ತಾ? 1 ತಿಂಗಳಿಗೆ ಬೇಗ ಕೋಳಿ ಬೆಳಿಲಿ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಕೊಟ್ಟು ಆ ಮಟನ್ ತಗೊಂಡ್ಬಂದು ಮಕ್ಕಳಿಗೆ ಇಡ್ತಾರೆ. ಹೌದು ಮೇಡಮ್, ಕೆಮಿಕಲ್ ಇಂದ ನೋಡ್ರಿ ನಮ್ಮ ದೇಶದ GDP ಹಾಳು ಮಾಡ್ತಾ ಇರೋದು ಕೆಮಿಕಲ್, ಪೆಟ್ರೋಲಿಯಂ. ಮೇಡಮ್, ನಾವು ನಮ್ಮ ತಾತಂದ್ರು ಎತ್ತಿನ ಬಂಡಿಯಲ್ಲಿ ಹೋಗ್ತಿದ್ರು, 5 ರೂಪಾಯಿ ಖರ್ಚಿಲ್ಲ ಮೇಡಮ್. 2 ಎತ್ತುಗಳಿದ್ರೆ ನೀವು ಸುಮ್ನೆ ಬಂಡಿ ಕಟ್ಬಿಟ್ಟು ಎಲ್ಲ ಕುಟುಂಬ ಸದಸ್ಯರನ್ನೆಲ್ಲ ತೋಟದ ಹತ್ರ ಕರ್ಕೊಂಡು ಹೋಗುವಂತ ಬಿಟ್ಬಿಟ್ರೆ ತನಾಗೆ ಬಂದ್ಬಿಡವು ಎತ್ತಿನ ಗಾಡಿಯಲ್ಲಿ. ಇವತ್ತು ಯಾವ್ದ್ರಲ್ಲಿ ಬರ್ತೀವಿ ಮೇಡಮ್? ನೀವು ಈ ಎಕ್ಸಾಂಪಲ್, ನೀವು ಯೂಟ್ಯೂಬರ್ಗಳು ಬಂದಿದ್ದೀರಲ್ಲ, ಯಾವ್ದ್ರಲ್ಲಿ ಬಂದಿದ್ರಿ? ಬೈಕಲ್ಲಿ ಬಂದಿದ್ರಿ. ಕಾರಣ ಏನು? ಎತ್ತಿನ ಗಾಡಿ ಇವತ್ತಿಲ್ಲ. ಕಾರಣ ಏನು? ಹಂಗಾದ್ರೆ ಪ್ರಪಂಚ ಉದ್ಧಾರ ಆಗೋದು ಬೇಡ. ಏನ್ರಿ ನಿನ್ ಪಿಂಡ ಉದ್ಧಾರ ಆಗೋದು? ವಿದೇಶದಿಂದ ನಮ್ಮ ದೇಶದ ಕರೆನ್ಸಿ, ನಮ್ಮ ಆಸ್ತಿನೆಲ್ಲ ತಗೊಂಡೋಗಿ ವಿದೇಶಕ್ಕೆ ಹಣ ಇಡ್ತಾರೆ ಮೋದಿ ಅವರು. ಬಂಗಾರ ಕೊಂಡ್ಕೊಂತಾರೆ, ಹೆಣ್ಮಕ್ಳಿಗೆ ಬಂಗಾರ ಬೇಕು, ಭಾರತೀಯ ಸಂಸ್ಕೃತಿ, ಅದು ನ್ಯಾಯ ಒಪ್ಕೊಂತೀನಿ. ಆದ್ರೆ ಈ ಪೆಟ್ರೋಲ್ ಡೀಸೆಲ್ ಇದೆಯಲ್ಲ, ಇದರಷ್ಟು ಹೊಲಸು ಯಾವುದು ಇಲ್ಲ. ಒಂದು ಪ್ರಕೃತಿಗೆ ಹಾನಿ, ಎರಡನೇದು ನಮ್ಮ ದೇಶದ ಆಸ್ತಿ ದುಡ್ಡು ಎಲ್ಲ ವಿದೇಶಕ್ಕೆ ಹೋಗ್ತಾ ಇದೆ. ನಾವು ಆದಷ್ಟು ನಡೆಯೋಣ, ಆರೋಗ್ಯಕ್ಕೂ ಒಳ್ಳೇದು. ತಿಂದಿದ್ದು ಇದು ನೋಡಿ, ಎಲ್ಲರಿಗೂ ಇಷ್ಟಿಷ್ಟು ದಪ್ಪ ಇರ್ತದೆ ಹೊಟ್ಟೆಗಳು. ನೀವು ಗಮನ ಕೊಟ್ಟು ನೋಡಿ, ಇಷ್ಟಿಷ್ಟು ದಪ್ಪ ಇರ್ತದೆ ಮೇಡಮ್. ಟೀ ಅಂಗಡಿ ಹೋಟ್ಲ್ ಮುಂದೆ ಕೂತ್ಕೊಂಡು ನೋಡ್ರಿ, ಒಬ್ಬೊಬ್ಬರಿಗೆ ಹೆಣ್ಮಕ್ಳಿಗೆ ಇಷ್ಟಿಷ್ಟು ದಪ್ಪ. ಕಾರಣ ಏನ್ ಗೊತ್ತಾ? ಪಾತ್ರೆ ಉಜ್ಜಲ್ಲ, ಹಿಂಗೆ ಕೂತ್ಕೊಂಡು ಕೆಲಸ ಮಾಡಲ್ಲ ಮೇಡಮ್ ಅವರು. ಹಿಂಗ್ ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ. ನೀವೇನೋ ಟ್ರೈ ನೀವು ಅಲ್ಲೂ ಕರೆಕ್ಟ್ ಆಗಿ ಕೂತ್ಕೊಂಡಿಲ್ಲ, ಆದ್ರೂ ಕರೆಕ್ಟ್ ಆಗಿ ಕೂತ್ಕೊಂಡಿಲ್ಲ. ನೀವ್ ಹಿಂಗ್ ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ಹಿಂಗೆ ಬಿದ್ದೋಗ್ತೀರಿ ಹಿಂದಕ್ಕೆ. ಆದ್ರೆ ಕಾರಣ ಏನ್ ಗೊತ್ತಾ? ನಿಮ್ಮದು ತಪ್ಪು ಅಂತಲ್ಲ, ನಮ್ಮ ಹಿರಿಯರು ಮಾಡಿರ್ತಕ್ಕಂತ ಕೆಲಸ ಕಾರ್ಯಗಳು ನಾವು ಪಾಲಿಸಿಲ್ಲ, ಕರೆಕ್ಟ್ ಆಗಿ ಪಾಲಿಸಿಲ್ಲ. ಅದು ಪಾಲಿಸಿದ್ರೆ ಮಾತ್ರ ಈ ತರ ಆರೋಗ್ಯ ಬರ್ತದೆ. ನೋಡ್ರಿ, ಹಿಂಗ್ ಕೂತ್ಕೊಳ್ರಿ, ಹಿಂಗ್ ಕೂತ್ಕೊಳ್ರಿ. ಹಿಂಗ್ ಕೂತ್ಕೊಳ್ಳೋದ್ರಿಂದ 3 ಅನುಕೂಲಗಳಿದೆ. 1, ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. 2ನೇದು ಮೊಣಕಾಲು ನೋವು ಬರಲ್ಲ. 3ನೇದು ಹಿಂಗೆ ಕಲೆ ಹೊರಿತೀವಲ್ಲ, ಹಿಂಗೆ ಇದೆಲ್ಲ ಬಾಡಿಯಲ್ಲಿ ಎಲ್ಲ ಎಕ್ಸರ್ಸೈಸ್ ಆಗುತ್ತೆ. ಆದ್ರೆ ನಮ್ಮಲ್ಲಿ ಎಷ್ಟು ಜನ ಮಾಡ್ತಿದ್ದಾರೆ? ಕೈಯಲ್ಲಿ ಒಂದು ಸ್ಮಾರ್ಟ್ ಫೋನು,
ಟಾಯ್ಲೆಟ್ ಅಲ್ಲಿ ಒಂದು ಟಿವಿ, ಮಂಚದಲ್ಲಿ AC, ಅಷ್ಟು ಬಿಟ್ರೆ ಇನ್ನೇನಿಲ್ಲ ಈ ಪ್ರಪಂಚದಲ್ಲಿ. ರಾಜಕಾರಣಿಗಳು ಬಿಡ್ರಿ, ಅವ್ರ ಕತೆ ಬಿಟ್ಟಾಕ್ರಿ, ಅವ್ರು ದುಡ್ಡಿರೋ ಏನೋ ಮಾಡ್ಕೊಂತಾರೆ. ಹಳ್ಳಿ ಜೀವನಕ್ಕೆ ಬರ್ರಿ ಸ್ವಾಮಿ. ಇಲ್ಲಿ ಸುತ್ತ ತೋರ್ಸಿ, ಇಲ್ಲಿ ತೋರ್ಸಿ ನೋಡಿ ಹೆಂಗಿದೆ ಗಿಡಗಳು. ಹೌದು, ಆ ಗಿಡಗಳು ನೋಡಿ, ಚೆನ್ನಾಗಿದೆ, ಎಲ್ಲ ಹಚ್ಚ ಹಸಿರಾಗಿ ಚೆನ್ನಾಗಿದೆ. ಈ ಗಿಡಗಳು ಒಂದ್ ಕಡೆ ಆಕ್ಸಿಜನ್ ಉತ್ಪತ್ತಿ ಮಾಡ್ತದೆ, ಇಂಗಾಲದ ಡೈಆಕ್ಸೈಡ್ ಫ್ಯಾಕ್ಟರಿಗಳಿಂದ ಬರ್ತಕ್ಕಂತ ಕಲುಷಿತವಾದ ಗಾಳಿಯನ್ನು ಶುದ್ಧ ಮಾಡ್ತದೆ. ನಿಮ್ ಟೌನ್ ಅಲ್ಲಿ ಏನಿದೆ ರೀ, 24 ಗಂಟೆ ಉಸಿರಾಡೋದು. ನೀವು ಡೆಲ್ಲಿ ಏರ್ ಕ್ವಾಲಿಟಿ ಚೆಕ್ ಮಾಡಿದ್ರಾ? ಇಡೀ ವಿಶ್ವದಲ್ಲೇ ನಂಬರ್ 1 ಹೊಲಸಾಗಿರೋದು ನಮ್ಮ ದೆಹಲಿ. ಹೌದು, ಕಾರಣ ಏನ್ ಮೇಡಮ್? ವೆಹಿಕಲ್. ಅದು ಆಮೇಲೆ ಅದು ಬಿಡಿ, ಇದೆಲ್ಲ ಇದು ಮರ್ತು ಹೋದ್ವಿ. ಬನ್ನಿ ಇದಕ್